ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 6ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ವೀಕೆಂಡಲ್ಲಿ ಬಂದಂಥ ನ್ಯೂಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಮಾರ್ಕೆಟ್ ನೆಗೆಟಿವ್ ಆಗಿ ಟ್ರೇಡ್ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಟ್ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 255 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 1%ಗೂ ಹೆಚ್ಚಾಗಿ ನಿಫ್ಟಿ ಗೇನ್ ಆಯಿತು. ಸೆನ್ಸೆಕ್ಸ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ 2%ನಷ್ಟು ಗೇನ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ತು. IT ಇಂಡೆಕ್ಸ್ ಬೆಳಗಿನ ಸೆಷನಲ್ಲಿ ಆಲ್ಮೋಸ್ಟ್ 1.5%ನಷ್ಟು ಗೇನ್ ಆಗಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೆ ಈ ವಾರದಿಂದ ಟಾಪ್ IT ಕಂಪನಿಗಳ ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ರ್ಯಾಲಿ ಇತ್ತು. 1%ನಷ್ಟು ಆಟೋ ಸೆಕ್ಟರ್ ಕೂಡ ಗೇನ್ ಆಗಿದೆ. ಸೊ ಎಲ್ಲ ಸೆಕ್ಟರ್ಗಳಲ್ಲಿ ಪಾಸಿಟಿವ್ ಟ್ರೆಂಡೇ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನಲ್ಲಿ ಪಾಸಿಟಿವಿಟಿ ಬರೋದಕ್ಕೆ ಒಂದು ರೀಸನ್ US ಮತ್ತು ಇರಾನ್ ಸೀಸ್ ಫೈರ್ಗೆ ಒಪ್ಕೋಬೋದು ಅನ್ನೋಂಥದ್ದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಾಕಷ್ಟು ಮಿಡಲ್ ಈಸ್ಟ್ ಕಂಟ್ರಿಗಳು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. US ಹಾಗೆ ಇರಾನ್ನ ಟಾಪ್ ಒಫಿಷಿಯಲ್ಸ್ಗಳು 45 ದಿನದ ಸೀಸ್ ಫೈರ್ಗೆ ಒಪ್ಕೋಬೋದು. ಸೀಸ್ ಫೈರ್ ಅನೌನ್ಸ್ ಆದರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕೂಡ ಫ್ರೀ ಆಗುತ್ತೆ ಅನ್ನುವಂಥ ರಿಪೋರ್ಟ್ಸ್ ಇದೆ. ಇರಾನ್ ಆಗಲಿ US ಆಗಲಿ ಇದರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ಸ್ಗಳನ್ನು ಕೊಟ್ಟಿಲ್ಲ. ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ನ ಬೇಸಿಸ್ ಮೇಲೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಾದರೂ ಫ್ರೀ ಆದರೆ ಆರಾಮಾಗಿ ಕ್ರೂಡ್ ಆಯಿಲ್ನ ಟ್ರಾನ್ಸ್ಪೋರ್ಟೇಷನ್ಸ್ಗಳು ನಡೆಯುತ್ತೆ. ಆಗ ಕ್ರೂಡ್ ಪ್ರೈಸಸ್ ಸಡನ್ ಆಗಿ ಡ್ರಾಪ್ ಆಗುವಂಥ ರಿಸ್ಕ್ ಇರುತ್ತೆ. ಅದು ಇಂಡಿಯನ್ ಎಕಾನಮಿಗೆ ಹಾಗೆ ಗ್ಲೋಬಲ್ ಎಕಾನಮಿಗೆ ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. ಸೊ ಇರಾನ್ ಈ ಒಂದು ಮಾತುಕತೆಗೆ ಒಪ್ಕೋತಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಹಾಗೆ ಇರಾನ್ ಮತ್ತು US ಮಾತುಕತೆಯನ್ನು ಮಾಡಿದ್ರೂ ಕೂಡ ಆ ಕಡೆಯಿಂದ ಇಸ್ರೇಲ್ ಅಟ್ಯಾಕ್ಸ್ಗಳನ್ನು ಕಂಟಿನ್ಯೂ ಮಾಡುವಂಥ ರಿಸ್ಕ್ ಇದ್ದೇ ಇರುತ್ತೆ. ಸೊ ಆಗ ಮತ್ತೆ ಕಾನ್ಫ್ಲಿಕ್ಟ್ಸ್ ಸ್ಟಾರ್ಟ್ ಆಗ್ಬೋದು. ಸೊ ಅಷ್ಟು ಸುಲಭವಾಗಿ ವಾರ್ ಎಂಡ್ ಆಗಲ್ಲ ಅನ್ನುವಂಥ ಸಿಚುವೇಶನ್ಸ್ಗಳೇ ಹೆಚ್ಚಾಗಿ ಕಾಣಿಸ್ತಿದೆ. ಹಾಗೆ ಟ್ರಂಪ್ ಅವರು ಇವತ್ತು ಭಾರತದ ಸಮಯ 10:30ಕ್ಕೆ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಕರೆದಿದ್ದಾರೆ. ಸೊ ರೀಸೆಂಟಾಗಿ ಮಾಡಿದಂಥ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಇರಾನ್ನ ಮೇಲೆ ಅತಿ ದೊಡ್ಡ ದಾಳಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದರು. ಈಗ ರೀಸೆಂಟಾಗಿ F-15 ಸೊ ಈ ಒಂದು ಏರ್ಕ್ರಾಫ್ಟ್ನ ಪೈಲಟ್ ಇರಾನ್ನ ಬಾರ್ಡರ್ನಲ್ಲಿ ಮಿಸ್ ಆಗಿದ್ರು. ಸೊ ಅವರನ್ನು ರೆಸ್ಕ್ಯೂ ಮಾಡಿದ್ದಾರೆ. ಇದರ ಬಗ್ಗೆ ಟ್ರಂಪ್ ಮಾತಾಡುವಂಥ ಚಾನ್ಸಸ್ಗಳು ಇರುತ್ತೆ. ಹಾಗೆ ವಾರನ್ನು ಎಂಡ್ ಮಾಡೋ ಬಗ್ಗೆ ಸೀಸ್ ಫೈರ್ನ ಬಗ್ಗೆ ಏನಾದರೂ ಸ್ಟೇಟ್ಮೆಂಟ್ಗಳು ಬಂದರೆ ಮಾರ್ಕೆಟ್ನಲ್ಲಿ ನಾಳೆ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಬರುವಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನೈಟ್ ಟೈಮ್ನಲ್ಲಿ ಮತ್ತೆ US ಮಿಸೈಲ್ ಅಟ್ಯಾಕ್ಗಳನ್ನು ಮಾಡಿದ್ರೆ ಆಗ ಮತ್ತೆ ನಾಳೆ ಮಾರ್ಕೆಟ್ ನೆಗೆಟಿವ್ ಆಗ್ಬೋದು. ಸೊ ನ್ಯೂಸ್ ಯಾವ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಆ ರೀತಿಯಲ್ಲಿ ಟ್ರೇಡಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಸೀಸ್ ಫೈರ್ಸ್ ಅನೌನ್ಸ್ ಆಗಿ ಈ ಒಂದು ವಾರ್ ಏನಾದರೂ ಎಂಡ್ ಆದರೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ಮತ್ತು 24,000 24,500ರವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಒಂದೇ ದಿನದಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅದಕ್ಕೆ ಒಫಿಷಿಯಲ್ ಆಗಿ ಇರಾನ್ ಮತ್ತು US ಕಡೆಯಿಂದ ಸ್ಟೇಟ್ಮೆಂಟ್ ಬರಬೇಕಾಗುತ್ತೆ. ರಿಪೋರ್ಟ್ಗಳು ಬಂದರೆ ಅಷ್ಟಾಗಿ ಮಾರ್ಕೆಟ್ನಲ್ಲಿ ರಿಯಾಕ್ಷನ್ಸ್ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಪಾಸಿಟಿವಿಟಿ ಅಥವಾ ನೆಗೆಟಿವಿಟಿ ಇರುತ್ತೆ. ಸೊ ಮೇನ್ ಲೀಡರ್ಸ್ಗಳು ಅನೌನ್ಸ್ಮೆಂಟನ್ನು ಮಾಡಿದ್ರೆ ಮಾರ್ಕೆಟ್ ಅದಕ್ಕೆ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಡ್ ಇವತ್ತು ಟಾಪ್ ಗೇನರ್ ಆಗಿತ್ತು. 8%ನ ಜಂಪ್ ಟ್ರೆಂಡ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬಿಸ್ನೆಸ್ ಅಪ್ಡೇಟ್ಸ್ ಆಗಿರುತ್ತೆ. ಸೊ ಟ್ರೆಂಡ್ ಸೋಮವಾರದ ದಿನ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದ್ರು. ರೆವಿನ್ಯೂ 20%ನಷ್ಟು ಇನ್ಕ್ರೀಸ್ ಆಗಿದೆ. ಹಾಗೆ ಹೆಚ್ಚಾಗಿ ಹೊಸ ಸ್ಟೋರ್ಸ್ಗಳನ್ನು ಓಪನ್ ಮಾಡ್ತಿದ್ದಾರೆ. ಈಗ ಟೋಟಲ್ ಸ್ಟೋರ್ ಕೌಂಟ್ 1286 ಆಗಿದೆ. ಸೊ ಹೊಸದಾಗಿ ಜೂಡಿಯೋ ಸ್ಟೋರ್ಸ್ಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ವೆಸ್ಟ್ ಸೈಡ್ ಸ್ಟೋರ್ಸ್ಗಳು ಕೂಡ ಓಪನ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ಟೋರ್ಸ್ಗಳನ್ನು ಓಪನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಪಾಸಿಟಿವ್ ಆಗಿದೆ. ಸ್ಟಾಕ್ನಲ್ಲಿ ತುಂಬಾ ವೀಕ್ನೆಸ್ ರೀಸೆಂಟ್ ಟೈಮಲ್ಲಿ ಬಂದಿತ್ತು. ಇವತ್ತು ಒಳ್ಳೆ ಒಂದು ರಿಕವರಿ ಬಂದಿದೆ. ಇದು ಜಸ್ಟ್ ರೆವೆನ್ಯೂ ಗ್ರೋತ್ ಅಪ್ಡೇಟ್ ಆಗಿರುತ್ತೆ. ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟ್ರಾಂಗ್ ಪ್ರಾಫಿಟ್ಸ್ ಬಂದರೆ ಸೊ ಮತ್ತೆ ಸ್ಟಾಕ್ ಇನ್ನಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು. ಹಾಗೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಪ್ರಾಫಿಟ್ಸ್ ಬರಲಿಲ್ಲ ಅಂದರೆ ಮತ್ತೆ ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಶ್ರೀರಾಮ್ ಫಿನಾನ್ಸ್ನಲ್ಲಿ ಕೂಡ 4%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಮಾರ್ಕೆಟ್ ಪಾಸಿಟಿವ್ ಆಗಿದ್ದಾಗ ಈ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ವೀಕ್ನೆಸ್ ಇದ್ದಾಗ ಸಾಕಷ್ಟು ವೀಕ್ನೆಸ್ ಕೂಡ ಬರುತ್ತೆ. ಆಕ್ಸಿಸ್ ಬ್ಯಾಂಕಲ್ಲಿ ಕೂಡ 4%ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತು. ಬಿಸ್ನೆಸ್ ಅಪ್ಡೇಟ್ಸ್ ಸ್ಟ್ರಾಂಗ್ ಆಗಿ ಬರ್ತಿದೆ. ಅದಾನಿ ಎಂಟರ್ಪ್ರೈಸಸ್ ಟೈಟನ್ ಕೂಡ 3.5% ಅರೌಂಡಲ್ಲಿ ಇವತ್ತು ಗೇನ್ ಆಗಿದೆ. ಸೊ ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರಿಲಯನ್ಸ್ ONGC ಇವತ್ತು ಟಾಪ್ ಲೂಸರ್ ಆಗಿತ್ತು. ವಾರ್ ಎಂಡ್ ಆಗ್ಬೋದು, ಇದರಿಂದ ಕ್ರೂಡ್ ಪ್ರೈಸಸ್ ಫಾಲ್ ಆಗುತ್ತೆ ಅನ್ನುವಂಥ ರೀಸನ್ನಿಂದ ಈ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಬಂದಿದೆ. ಜಸ್ಟ್ ರಿಪೋರ್ಟ್ ಆಗಿರುತ್ತೆ. ಕ್ಲಾರಿಫಿಕೇಶನ್ಸ್ ಬರಬೇಕಾಗುತ್ತೆ. ಕ್ಲಾರಿಫಿಕೇಶನ್ಸ್ ಬಂದರೆ ONGC ಇನ್ನೂ ಹೆಚ್ಚಾಗಿ ಕರೆಕ್ಟ್ ಆಗ್ಬೋದು. ಮ್ಯಾಕ್ಸ್ ಹೆಲ್ತ್ ಕೇರ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಐಷರ್ ಮೋಟರ್ಸ್ JSW ಸ್ಟೀಲ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ.
ಇವತ್ತು ವಿಪ್ರೋ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಸೊ ಡಾಲರ್ ವ್ಯಾಲ್ಯೂ ಸ್ಟ್ರಾಂಗ್ ಆಗಿ ಇರೋದ್ರಿಂದ ರೆವೆನ್ಯೂಸ್ ಬೂಸ್ಟ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಪಾಸಿಟಿವ್ ಆದಮೇಲೆ ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು. ವಿಪ್ರೋನಲ್ಲಿ ಪಾಸಿಟಿವ್ ಓಪನಿಂಗ್ಗೆ ಮೇಜರ್ ರೀಸನ್ $1 ಬಿಲಿಯನ್ ಡೀಲ್ ಆಗಿರುತ್ತೆ. ಓಲಾಮ್ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಇವರೊಂದು ಡೀಲನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಲಾರ್ಜ್ ಟ್ರಾನ್ಸ್ಫಾರ್ಮೇಷನ್ ಲೆಡ್ ಕಾಂಟ್ರಾಕ್ಟ್ಸ್ ವಿಪ್ರೋಗೆ ಸಿಗ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಈ ರೀತಿಯ ಡೀಲ್ಗಳು ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಪಾಸಿಟಿವ್ ಆಗುತ್ತೆ. ನೈಕಾನಲ್ಲಿ ಕೂಡ 2.5% ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೂ ರೀಸನ್ ಬಿಸ್ನೆಸ್ ಅಪ್ಡೇಟ್ಸ್ ಆಗಿರುತ್ತೆ. ಸೊ ರೆವೆನ್ಯೂ ಗ್ರೋತ್ 20%ಗೂ ಹೆಚ್ಚಾಗಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಬಂದಿರೋದ್ರಿಂದ ಸ್ಟಾಕ್ ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಷನ್ ಅನ್ನು ಕೊಟ್ಟಿದೆ. ಸೊ ಗೋಲ್ಡ್ ಜ್ಯುವೆಲರಿ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಸೆಂಕೋ ಗೋಲ್ಡ್ 11% ಗೇನ್ ಆಗಿದ್ರೆ, ಕಲ್ಯಾಣ್ ಜ್ಯುವೆಲರ್ಸ್ನಲ್ಲಿ ಕೂಡ 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ ಗೋಲ್ಡ್ ಮತ್ತು ಸಿಲ್ವರ್ ಇಂಪೋರ್ಟ್ ಪ್ರೈಸಸನ್ನು ಕಡಿಮೆ ಮಾಡಿದ್ದಾರೆ. ಇದು ಗೋಲ್ಡ್ ಕಂಪನಿಗಳಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಆ ರೀಸನ್ನಿಂದ ಸೆಂಕೋ ಗೋಲ್ಡ್, ಕಲ್ಯಾಣ್ ಜ್ಯುವೆಲರ್ಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸೊ ರೀಸೆಂಟ್ ಟೈಮ್ನಲ್ಲಿ ಗ್ಲೋಬಲ್ ಅನ್ಸರ್ಟನಿಟಿ ಇರೋದ್ರಿಂದ ಈ ಒಂದು ಡೆಸಿಷನನ್ನು ಗೌರ್ಮೆಂಟ್ ತಗೋತಿದ್ದಾರೆ. ಸೊ ಸಾಕಷ್ಟು ಪ್ರೈಸ್ ಕಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಗೌರ್ಮೆಂಟ್ ಯಾವುದೇ ರೀತಿಯಲ್ಲಿ ಬಿಸ್ನೆಸ್ಗಳಿಗೆ ಇಂಪ್ಯಾಕ್ಟ್ ಆಗಬಾರ್ದು ಅಂತ ಈ ರೀತಿಯ ಡಿಸಿಷನ್ಸ್ಗಳನ್ನು ತಗೋತಿದ್ದಾರೆ. ಬಟ್ ಗೌರ್ಮೆಂಟ್ಗೆ ಇದರಿಂದ ಹೊಡೆತ ಬೀಳುತ್ತೆ, ಇನ್ಫ್ಲೇಷನ್ಸ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಫಿಸ್ಕಲ್ ಡೆಫಿಸಿಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಲಾಂಗ್ ರನ್ನಲ್ಲಿ ಭಾರತದ ಎಕಾನಮಿಗೆ ನೆಗೆಟಿವ್ ಆಗಿರುತ್ತೆ. ಬಟ್ ಸದ್ಯದಲ್ಲೇ ವಾರ್ ಏನಾದರೂ ಎಂಡ್ ಆದರೆ ಗೌರ್ಮೆಂಟ್ ಅದನ್ನು ರಿಕವರ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. GR ಇನ್ಫ್ರಾ ಪ್ರಾಜೆಕ್ಟ್ಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಗೆ ಇನ್ನೊಂದು ಕಾಂಟ್ರಾಕ್ಟ್ ಸಿಗ್ತದೆ. EPC ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. 1900 ಕೋಟಿಯ ಆರ್ಡರ್ GR ಇನ್ಫ್ರಾ ಪ್ರಾಜೆಕ್ಟ್ಸ್ಗೆ ಸಿಕ್ಕಿದೆ. ಈ ನ್ಯೂಸ್ನಿಂದ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ರೈಲ್ ವಿಕಾಸ್ ನಿಗಮ್ RVNLನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ಸ್ಟ್ರಾಂಗ್ ಓಪನಿಂಗ್ ಬಂತು, ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ತು. ಬಟ್ ನಂತರದ ಸಮಯದಲ್ಲಿ ಒಂದು ಪಾಸಿಟಿವ್ ಟ್ರೆಂಡೇ ನೋಡೋದಕ್ಕೆ ಸಿಕ್ಕಿದೆ. 242 ಕೋಟಿಯ ಆರ್ಡರ್ನ ವಿಜಯವಾಡ ಡಿವಿಷನ್ನಿಂದ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಆರ್ಡರ್ನ ನ್ಯೂಸ್ ಯೂಶಲಿ ಪಾಸಿಟಿವ್ ಆಗಿರುತ್ತೆ. ಅರಬಿಂದೋ ಫಾರ್ಮಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 800 ಕೋಟಿಯ ಬೈಬ್ಯಾಕ್ ಪ್ಲಾನ್ ಮಾಡಿದರೆ. ಇದೊಂದು ಟೆಂಡರ್ ರೂಟ್ ಬೈಬ್ಯಾಕ್ ಆಗಿರುತ್ತೆ. ಅಂದರೆ ಕಂಪನಿ 1475 ಪ್ರೈಸ್ ಬ್ಯಾಂಡನ್ನು ಸೆಟ್ ಮಾಡಿದ್ದಾರೆ. ಈಗ ಅರಬಿಂದೋ ಫಾರ್ಮಾ 1340 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಆಲ್ಮೋಸ್ಟ್ ಒಂದು 10%ನಷ್ಟು ಗೇನ್ಸ್ನ ಪಾಸಿಬಿಲಿಟಿ ಇರುತ್ತೆ. ಸೊ ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಟ್ಯಾಕ್ಸ್ ಕಂಪ್ಲೈನ್ಸಸ್ಗಳನ್ನು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ. ಟೆಕ್ಸ್ಮ್ಯಾಕೋ ರೈಲ್ ಆ್ಯಂಡ್ ಇಂಜಿನಿಯರಿಂಗ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಗೆ 40 ಕೋಟಿ ಅರೌಂಡಲ್ಲಿ ಆರ್ಡರ್ ಸಿಕ್ಕಿದೆ. ಆರ್ಡರ್ ನ್ಯೂಸ್ ಯೂಶಲಿ ಪಾಸಿಟಿವ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.